ನೋಡಿ, ಯಾವ ಸಂವಿಧಾನವನ್ನು ಯಾರು ಒಪ್ಪೋದಿಲ್ವೋ ಅವರೆಲ್ಲ ದೇಶದ್ರೋಹಿಗಳೇ. RSS ಅದು ಒಂದು ದೇಶದ್ರೋಹಿ ಸಂಘಟನೆ. ಅಂದರೆ ಸಗಣಿ ಯಾರ ತಲೆಯಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈ ಸಗಣಿ ತುಂಬಿಕೊಂಡಿರೋರ ತಲೆ ಒಳಗಡೆ ಇರುವಂಥದ್ದನ್ನು ಹೇಗೆ ತೆಗಿಬೇಕು ಅದು ನಾವು ಯೋಚನೆ ಮಾಡಬೇಕಾಗತ್ತೆ. ಇದು ಬರೀ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡಿದಂತಹ ಅವಮಾನ ಅಲ್ಲ, ಭಾರತ ದೇಶದ ಸಮಸ್ತ ನಾಗರಿಕರಿಗೆ ಮಾಡಿದಂತಹ ಅವಮಾನ. ಇದು ದಲಿತ ಸಮುದಾಯದ ಬಗ್ಗೆ ಗೌರವ ಇದ್ರೆ ಈ ಹೀನ ಕೃತ್ಯವನ್ನು ಮಾಡಿದಂತಹ ಈ ಶ್ರೀರಾಮ ಸೇನೆಯನ್ನ ನಿಷೇಧ ಮಾಡುವಂತಹ ಆದೇಶವನ್ನು ಹೊರಡಿಸಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅಂತ ದೊಡ್ಡ ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿರೋದು ಏನು ಅನ್ಸುತ್ತೆ? ಅವಮಾನ ಆಗೋಗ್ಬಿಟ್ಟಿದೆಯಲ್ಲ. ಅಲ್ಲ, ಈಗ ಅವಮಾನ ಆಗಿದೆ. ಇದನ್ನ ದಲಿತ ಮುಖಂಡರುಗಳಾಗಿರ್ಬೋದು, ನಾಗರಿಕರು, ಪ್ರಗತಿಪರರು ಖಂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನೇ ಖಂಡಿಸ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ. ಅದಕ್ಕೇನು ಮಾಡೋಣ? ಅದನ್ನ ಹೇಳ್ಬೇಕು ನೀವು ನಾಗರಿಕರಾಗಿ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮತ್ತು ದಸಂಸ ಒಕ್ಕೂಟದ ವತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ದಮನಿತ ಸಮುದಾಯಗಳ ಹಿರಿಯ ಮುಖಂಡರು ಆದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇತ್ತೀಚೆಗೆ ಉತ್ತರಾಖಂಡದ ಆಲ್ದಾನಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಇವತ್ತಿನ ದೇಶ ಎದುರಿಸ್ತಾ ಇರುವಂಥ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹಸಿವಿನ ಬಗ್ಗೆ, ಅವಮಾನಗಳ ಬಗ್ಗೆ, ವರ್ಗ ತಾರತಮ್ಯಗಳ ಬಗ್ಗೆ, ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ, ಇಂಥ ಅನೇಕ ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿ ಬಂದ ಮೇಲೆ ಅಲ್ಲಿ ಶ್ರೀರಾಮ ಸೇನೆ ಅನ್ನುವಂಥ ಒಂದು ದೇಶದ್ರೋಹಿ ಸಂಘಟನೆ, BJPಯ ಅಂಗಸಂಸ್ಥೆ, ಅದು ಇಂಥ ಅವಿವೇಕಿ ಸಂಘಟನೆ, ಅದು ಯಾವ ಸ್ಥಳದಲ್ಲಿ ನಿಂತು ಖರ್ಗೆ ಅವರು ಭಾಷಣ ಮಾಡಿದ್ರು ಆ ನೆಲವನ್ನು ಅವರು ಹೋಮ ಅವನ ಸಗಣಿ ಹಾಕಿ ಅವರು ತೊಳೆದಿದ್ದಾರೆ, ಶುದ್ಧೀಕರಣ ಮಾಡಿದ್ದಾರೆ. ಈ ಶುದ್ಧೀಕರಣದ ಬಗ್ಗೆ ಈಗಾಗಲೇ ಹಲವಾರು ಪ್ರತಿಭಟನೆಗಳು ದೇಶವ್ಯಾಪಿ ಆಗ್ತಾ ಇದ್ದಾವೆ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕೂಡ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಅದನ್ನ ಹೇಗೆ ನೀವು ದೇಶದ್ರೋಹಿ ಸಂಘಟನೆ ಅಂತೀರಾ? ನೀವು ನೋಡಿ, ಯಾವ ಸಂವಿಧಾನವನ್ನು ಯಾರು ಒಪ್ಪೋದಿಲ್ವೋ ಅವರೆಲ್ಲ ದೇಶದ್ರೋಹಿಗಳೇ. RSS ಅದು ಒಂದು ದೇಶದ್ರೋಹಿ ಸಂಘಟನೆ. ಅದು ಸಂವಿಧಾನವನ್ನು ಅದು ಇವತ್ತು ಕೇವಲ ಬರೀ ಲಿಪ್ ಸಿಂಪತಿ, ಬಾಯಿ ಮಾತಲ್ಲಿ ಮಾತ್ರ ಸಂವಿಧಾನವನ್ನು, ಆದರೆ ಅದರ ಆಂತರ್ಯದಲ್ಲಿ ಸಂವಿಧಾನವನ್ನು ವಿರೋಧಿಸುವ ವಿಷ ತುಂಬಿಕೊಂಡ್ಬಿಟ್ಟಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಯಾಕಂದರೆ ಸಂವಿಧಾನ ಜಾರಿಯಾದಾಗಲೇ RSS ಅದನ್ನು ವಿರೋಧಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನೋ ಒಂದು ರಾಷ್ಟ್ರೀಯ ಪಕ್ಷ ನೂರಾರು ವರ್ಷ ಅದಕ್ಕೆ ಆಯಸ್ಸಾಗಿರುವಂಥ ಪಕ್ಷದೊಬ್ಬ ಹಿರಿಯ ನಾಯಕರಿಗೆ ಆಗಿರುವಂಥದ್ದು ಇವತ್ತು ದೇಶದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಅದು ಪ್ರತಿಭಟನೆ ಆಗಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷ ಅದನ್ನು ಒಂದು ಜನಾಂದೋಲನವಾಗಿ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಒಳಗಡೆನೂ RSS ಇದೆ ಅನ್ನೋದಕ್ಕೆ ಬರ್ತಾ ಇರುವಂಥ ಪ್ರತಿಕ್ರಿಯೆಗಳನ್ನು ನಾವು ಗಮನಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ರಾಹುಲ್ ಗಾಂಧಿಯವರು ದಿನ ಕೈಯಲ್ಲಿ ಸಂವಿಧಾನವಾದ ಪುಸ್ತಕ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸತ್ಯ, ಅವರಿಗೆ ಇರುವಂಥ ಕಳಕಳಿ, ಆ ಕಾಳಜಿ ಬಗ್ಗೆ, ಆ ಬದ್ಧತೆ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಇವತ್ತು ಇಡೀ ಸಂವಿಧಾನವನ್ನು ವಿರೋಧಿಸುವಂತಹ, ಈ ವಿವೇಕ ಇಲ್ಲದಿರುವಂತಹ, ಈ RSS ಕೇಂದ್ರಿತವಾದಂಥ BJP ಇವತ್ತೇನು ಈ ದೇಶವನ್ನು ಅನಾಗರಿಕ ಸಮಾಜವನ್ನು ಸೃಷ್ಟಿ ಮಾಡುವ ದಿಕ್ಕಿನ ಕಡೆಗೆ ಕೊಂಡೊಯ್ತಾ ಇದೆ. ಹಾಗಾಗಿ ಖರ್ಗೆ ಅವರಿಗೆ ಆಗಿರುವಂಥ ಅವಮಾನ ಕೇವಲ ಖರ್ಗೆ ಅವ್ರಿಗಾಗಿರುವಂಥದ್ದಲ್ಲ, ಇಡೀ ದೇಶದ ಜನತೆ ಈ ಅಪಮಾನವನ್ನು ಅಪಮಾನಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಮತ್ತು ಸಂವಿಧಾನವನ್ನು ಯಾರು ಗೌರವಿಸ್ತಾ ಇದ್ದಾರೆ ಅವ್ರಿಗೆ ಆಗಿರುವಂಥ, ಸಂವಿಧಾನಕ್ಕಾಗಿರುವಂಥ ಅಗೌರವ ಅನ್ನೋದನ್ನು ನಾವು ಭಾವಿಸ್ಕೋಬೇಕಾಗತ್ತೆ. ಹೀಗಾಗಿ ಇದು ಶತಮಾನಗಳ ಕಾಲ ಇದು ಬಂದಿದೆ. ಖರ್ಗೆ ಅವರು ಇವತ್ತು ಆ ಸ್ಥಾನದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಚರ್ಚೆ ಆಗ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿ ದಿನನಿತ್ಯ ಈ ರೀತಿ ಅಪಮಾನಗಳನ್ನು ಪಡುವಂತಹ ಒಂದು ಸಮುದಾಯ ನಿರಂತರವಾಗಿ ಅದಕ್ಕೆ ಬಲಿಯಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಡಿ, ಆವತ್ತು ಉಪಪ್ರಧಾನಿಗಳಾಗಿದ್ದಂಥ ಜಗಜೀವನ್ ರಾಮ್ ಅವರು ಸ್ವರೂಪಾನಂದ ಅನ್ನುವಂಥ ಒಂದು ಪ್ರತಿಮೆ ಅನಾವರಣ ಮಾಡಿದ್ದ ಕಾರಣಕ್ಕಾಗಿಯೇ ಅವರು ಹೋದ ಮೇಲೆ ಅದನ್ನು ಗಂಗಾಜಲ ಹಾಕಿ, ಸಗಣಿ ಹಾಕಿ ಇವತ್ತು ತೊಳೆದಿದ್ದಾರೆ.
ಅಂದರೆ ಸಗಣಿ ಯಾರ ತಲೆಯಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈ ಸಗಣಿ ತುಂಬಿಕೊಂಡಿರೋರ ತಲೆ ಒಳಗಡೆ ಇರುವಂಥದ್ದನ್ನು ಹೇಗೆ ತೆಗಿಬೇಕು ಅದು ನಾವು ಯೋಚನೆ ಮಾಡಬೇಕಾಗತ್ತೆ. ವೈಜ್ಞಾನಿಕವಾಗಿ ಇಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡೋರು, ಈ ಥರ ಒಂದು ಪ್ರಬುದ್ಧವಾಗಿ ಮಾತನಾಡೋರನ್ನ ದೇಶದ ಪ್ರಧಾನಿಗಳು ಕೆಂಪುಕೋಟೆಯಲ್ಲಿ ನಿಂತ್ಕೊಂಡು ದಿಮಾಗಿ ನಕ್ಸಲ್ಗಳು ಇವರಿಂದ ದೂರ ಇರಿ ಅಂತ ಹೇಳ್ತಾರೆ. ನೀವು ಈ ರೀತಿ ಎಚ್ಚರ ವಹಿಸ್ತೀರಾ? ಇಲ್ಲ, ಇದು ಒಬ್ಬ ದೇಶದ ಪ್ರಧಾನಿ ಮಾತಾಡುವ ಮಾತುಗಳಲ್ಲ, ಆತನ ಅವಿವೇಕತನದ ಪರಮಾವಧಿ ಇದು. ಈಗ ತಲೆ ಒಳಗಡೆ ಏನೂ ಇಲ್ಲ ಅಂದಾಗ ಇದೇ ಮಾತುಗಳೇ ಬರೋದು. ಯಾವ ಥರ? ಈ ಥರದ್ದು ಈ ದಿಮಾಗಿ ವಿಚಾರಗಳು, ನಕ್ಸಲ್, ಅರ್ಬನ್ ನಕ್ಸಲ್ಗಳು ನೋಡಿ. ಒಬ್ಬ ಮೋಹನ್ ಭಾಗವತ್ತು ನೀವು ಪಾಕಿಸ್ತಾನದ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳಿ ಅಂತ ಹೇಳಿದ್ರೆ ದೇಶ ಪ್ರೇಮ ಆಗುತ್ತೆ. ಆದರೆ RSS ಅಲ್ಲದೆ ಇರುವಂಥ ಬುದ್ಧಿಜೀವಿಗಳು, ವಿಚಾರವಂತರು ಮಾತಾಡಿದ್ರೆ ಅದು ದೇಶದ್ರೋಹ ಆಗಿಬಿಡುತ್ತೆ. ಅಂದರೆ ವ್ಯತ್ಯಾಸ ತಗೊಳ್ಳಿ. RSS ಏನು ಬೇಕಾದರೂ ಮಾತಾಡ್ಬೋದು, ಅವರ ಏನು RSS ಸಂಘಿಗಳು ಏನು ಬೇಕಾದರೂ ಮಾಡಿದ್ರೆ ನಡೀತೈತೆ. ಆದರೆ ಅದೇ ದೇಶ ಪ್ರೇಮದ ಬಗ್ಗೆ ಚರ್ಚೆ ಮಾಡುವಂಥವರು ಮಾತಾಡಿದ್ರೆ ಅದು ದೇಶದ್ರೋಹ ಆಗೋಗ್ಬಿಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈಗ ನಾನು ಕಳೆದ ಮೊನ್ನೆ ಒಂದು ವಿಚಾರ ಹೇಳ್ತಾ ಇದ್ದೆ. ಏನು ದೆಹಲಿಯಲ್ಲಿ ನಮ್ಮ ವಿದ್ಯಾರ್ಥಿ ಯುವ ಸಮುದಾಯ ಇವತ್ತು ಜಂಜಿಗಳಿವತ್ತು ಅವರು ಎದ್ದಿದ್ದಾರಲ್ಲ, ಅದು ಏನಂತ ಹೇಳಿದ್ರೆ RSS BJPಯ ಶವಪೆಟ್ಟಿಗೆಗೆ ಹೊಡೆದಿರುವ ಮೊದಲನೇ ಮೊಳೆ. ಅದು ಮೊದಲನೇ ಮೊಳೆ ಹೊಡೆದಿದ್ದಾರೆ. ಅದರ ಏನು ಆ ಶವಪೆಟ್ಟಿಗೆಯ ಶವಯಾತ್ರೆ ಇನ್ನು ಆರಂಭ ಆಗುತ್ತೆ. ಇನ್ನು ಅದನ್ನು ತೊಗೊಂಡೋಗಿ ಸುಡಬೇಕಷ್ಟೇ ಅದು ಉಳಿದಿರೋದು. ಆ ಶವಯಾತ್ರೆಗೆ ಈಗ BJP RSS ಈಗ ತಯಾರಾಗಿದೆ. ಸೊ ಅದನ್ನು ದೇಶದ ಜನ ಕಾದು ನೋಡ್ತಾ ಇದ್ದಾರೆ. ದೇಶದ ಜನ ಇಂಥ ಈ ದೇಶದ್ರೋಹಿಗಳನ್ನು, ಇಂಥ ಸಂವಿಧಾನ ವಿರೋಧಿಗಳನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ದೇಶದ ಸಾರ್ವಭೌಮತ್ವವನ್ನು, ದೇಶದ ಜಾತ್ಯತೀತತೆಯನ್ನು ಮತ್ತು ದೇಶದ ಒಂದು ಏನು ಒಕ್ಕೂಟ ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ನೀವು ಹೇಳಿದ್ರಿ ಜಂಜಿ ಪ್ರೊಟೆಸ್ಟ್ ಒಂದು ಎಕ್ಸಾಂಪಲ್ ಕೊಟ್ರಿ, ಆ ಮೊದಲ ಮೊಳೆ ಅಂತ. ಈಗ ಅದಕ್ಕೆ ಎದುರುಕಂಡು ಆ ಮೊಳೆಯನ್ನೇ ಕಿತ್ತಾಕ್ಲಿಕ್ಕೆ ಅವರು ಒಂದು ರೀತಿಯಲ್ಲಿ ಬೇರೆ ಅಡ್ಡ ಮಾರ್ಗದಲ್ಲಿ ರಿಸರ್ವೇಷನ್ ಹಟಾವೋ ಅನ್ನುವ ಒಂದು ದೊಡ್ಡ ಕ್ಯಾಂಪೇನ್ ಅನ್ನು ಶುರು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೀಸಲಾತಿ ವಿರೋಧಿಸುವಂತಹ ಇವರ ನೀಚ ಮನಸ್ಸುಗಳು ಇವತ್ತಿಂದಲ್ಲ, ಅದು RSS ಹುಟ್ಟಿದಾಗಿನಿಂದಲೂ ಸಮಾನತೆಯನ್ನು ವಿರೋಧಿಸಿದೆ. ಸಮಾನತೆಯ ಒಂದು ಅಂಶ ಮೀಸಲಾತಿ. ಅದರಿಂದ RSSನ ಆದ ಇಡೀ ಚಿಂತನೆ ಇದೆಯಲ್ಲ, ಅದ ದೇಹ ಇದೆಯಲ್ಲ, RSSನ ದೇಹವೇ ಅದು ವಿಷಪೂರಿತವಾದಂಥ ದೇಹ ಅದು. ಅದರಿಂದ ಅದು ಏನು ಮಾತಾಡಿದ್ರು ಅದು ಸಂವಿಧಾನ ವಿರೋಧ ಮಾತಾಡುತ್ತೆ, ಸಮಾನತೆಯ ವಿರೋಧ ಮಾತಾಡುತ್ತೆ, ಜಾತ್ಯತೀತತೆ ವಿರೋಧ ಮಾತಾಡುತ್ತೆ. ಹಾಗಾಗಿ ದೇಶದ ಯುವಕರು, ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಲ್ಲ, ಈ RSS ಬೂಟಾಟಿಕೆ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಮುಂದೆ ಅವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ನಾವು ಕಾದು ನೋಡಬೇಕಷ್ಟೇ. ಥ್ಯಾಂಕ್ ಯು ಸರ್. ಸರ್, ಈ ಒಂದು ಪ್ರತಿಭಟನೆ ನೀವು ಎಕ್ಸ್ಪೆಷಲಿ ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದೀರಾ ಅಥವಾ ಸಮುದಾಯದಿಂದ ಬಂದಿದ್ದೀರಾ ಅಥವಾ ಒಬ್ಬ ದೇಶದ ಪ್ರಜ್ಞಾವಂತ ನಾಗರಿಕನಾಗಿ ಬಂದಿದ್ದೀರಾ? ಈ ಪ್ರತಿಭಟನೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿಯೂ ಭಾಗವಹಿಸಿದ್ದೀನಿ, ದೇಶದ ನಾಗರಿಕನಾಗಿಯೂ ಭಾಗವಹಿಸಿದ್ದೀನಿ ಮತ್ತು ಈ ಚಳವಳಿಯ ಭಾಗವಾಗಿಯೂ ನಾನು ಭಾಗವಹಿಸಿದ್ದೀನಿ. ಇಲ್ಲಿ ಪ್ರಶ್ನೆ ಇರೋದು ಚಳವಳಿ ಯಾಕೆ, ಏನು, ಯಾರ ಪ್ರತಿಭಟನೆ ಅಂತ ಮುಖ್ಯ ಅಲ್ಲ. ಈ ಘಟನೆ ಇದೆಯಲ್ಲ, ಇಡೀ ದೇಶದ ಜನತೆ ಜಗತ್ತಿನ ಎದುರುಗಡೆ ತಲೆ ತಗ್ಗಿಸುವಂತ ಘಟನೆ ಇದು. ಇವತ್ತು ವಿಜ್ಞಾನ, ತಂತ್ರಜ್ಞಾನ ಎಲ್ಲವೂ ಇಷ್ಟೊಂದು ಬೆಳೆದಿದೆ, ಇಷ್ಟೊಂದು ನಾವು ವೈಚಾರಿಕವಾಗಿ ಮುಂದುವರೆದಿದ್ದೀವಿ. ಇಂತಹ ಸಂದರ್ಭದಲ್ಲೂ ಕೂಡ ಈ ರೀತಿ ಅವಮಾನ ಆಗುತ್ತಂತಂದ್ರೆ ಇದು ಬರೀ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡಿದಂತ ಅವಮಾನ ಅಲ್ಲ, ಭಾರತ ದೇಶದ ಸಮಸ್ತ ನಾಗರಿಕರಿಗೆ ಮಾಡಿದಂತಹ ಅವಮಾನ ಇದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೀ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಇಲ್ಲಿ ಇಡೀ ದೇಶದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ನಿಮ್ಮೆಲ್ಲರ ಪ್ರತಿನಿಧಿಯವರು, ದೇಶದ ಪ್ರತಿನಿಧಿ, ಇಡೀ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಒಂದು ಸಂಘಟನೆಯ ರಾಷ್ಟ್ರೀಯ ನಾಯಕರು. ಇಂಥ ನಾಯಕರಿಗೆ ಅವಮಾನ ಮಾಡೋದಂತಂದ್ರೆ ಬರೀ ಆ ಜಾತಿಗೆ ಮಾಡೋದಂತ ಅವಮಾನ ಅಲ್ಲ, ಈ ದೇಶಕ್ಕೆ ಮಾಡೋದಂತ ಅವಮಾನ. ಇದನ್ನ ಇಡೀ ದೇಶದ ಜನತೆ, ನಾಡಿನ ಜನತೆ ಖಂಡಿಸಬೇಕು. ಇಲ್ಲಿ ವಿಚಿತ್ರ ಅಂತಂದ್ರೆ ಈ ಹೀನ ಕೃತ್ಯವನ್ನು ಮಾಡಿದಂತಹ ಈ ಶ್ರೀರಾಮ ಸೇನೆ ಅಂತ ಹೇಳ್ಕೊಳ್ಳುವಂತಹ ಈ ಕಿಡಿಗೇಡಿಗಳ ವಿರುದ್ಧ ಇವತ್ತಿಗೂ ಕೂಡ FIR ಆಗ್ಲಿಲ್ಲ, ಇವತ್ತಿಗೂ ಕೂಡ ಇವ್ರ ಮೇಲೆ ಕ್ರಮ ಆಗ್ಲಿಲ್ಲ, ಇವತ್ತು ಯಾರನ್ನು ಕೂಡ ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಅರ್ಥ ಏನು? ಕೇಂದ್ರದ ಗೃಹ ಇಲಾಖೆ ಸತ್ತೋಗಿದೆಯಾ? ಅಮಿತ್ ಶಾ ಅವ್ರು ಯಾಕೆ ತುಟಿ ಬಿಚ್ಚಿ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ?
ಜಗತ್ತಿನ ಯಾವುದ್ರ ಬಗ್ಗೆ ಮಾತಾಡೋರು ಈ ಹೀನ ಕೃತ್ಯವನ್ನು ಮಾಡುವಂತವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂದ್ರೆ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮೌನಂ ಸಮ್ಮತಿ ಲಕ್ಷಣ ಅನ್ನೋ ರೀತಿಯ ಆಟವನ್ನು ಇವತ್ತು ಕೇಂದ್ರ ಸರ್ಕಾರ ಆಡ್ತಾ ಇದೆ. ತಕ್ಷಣದಲ್ಲಿ ಈ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಬೇಕು, ಇವ್ರ ಮೇಲೆ ಸುಮೋಟೋ ಕೇಸನ್ನು ದಾಖಲೆ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ನಿಜವಾಗಲೂ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ದಲಿತ ಸಮುದಾಯದ ಬಗ್ಗೆ ಗೌರವ ಇದ್ರೆ ಈ ಹೀನ ಕೃತ್ಯವನ್ನು ಮಾಡಿದಂತ ಈ ಶ್ರೀರಾಮ ಸೇನೆಯನ್ನ ನಿಷೇಧ ಮಾಡುವಂತ ಆದೇಶವನ್ನು ಹೊರಡಿಸಬೇಕು. ಸರ್, ಒಂದು ಕಡೆ ಮೀಸಲಾತಿ ಹಟಾವೋ ಅನ್ನುವ ಕ್ಯಾಂಪೇನ್ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅಂತ ದೊಡ್ಡ ನಾಯಕರಿಗೆ ಈ ರೀತಿ ಅವಮಾನ ಮಾಡಿರೋದ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಣ್ಣ ತುಟುಕ್ ಪಿಟುಕ್ ಸಹ ಅಂತಿಲ್ಲ. ನೋಡಿ, ಇಡೀ ದೇಶದಲ್ಲಿ ವಿದ್ಯಾರ್ಥಿ ಚಳವಳಿ ಏನು ಇವತ್ತು ಕೇಂದ್ರ ಸರ್ಕಾರವನ್ನ ಸೋಲಿಸ್ತಲ್ಲ, ಆ ಚಳವಳಿಯನ್ನ ಹತ್ತಿಕ್ಕಬೇಕನ್ನೋ ಕಾರಣಕ್ಕಾಗಿ ಮೀಸಲಾತಿ ಹಟಾವೋ ಆರಕ್ಷಣ ಹಟಾವೋ ಆಂದೋಲನ ಅಂತ ಪ್ರಾರಂಭ ಮಾಡಿದ್ರು. ಅದರ ಮುಂದುವರಿಕೆಯಾಗಿ ಇಡೀ ದಲಿತ ಸಮುದಾಯವನ್ನ ಟಾರ್ಗೆಟ್ ಮಾಡಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಹೀನ ಕೃತ್ಯದ ಹಿಂದೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವರ ಕೈವಾಡ ಇದೆ, ಅಮಿತ್ ಶಾ ಅವರ ಕೈವಾಡ ಇದೆ, ಅವರ ಕಿಡಿಗೇಡಿ ವ್ಯಕ್ತಿಗಳು ಸಂಘಟನೆಗಳು ಈ ಕೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಘಟನೆಗೆ ಸಂಬಂಧಪಟ್ಟಂಗೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಇವತ್ತು ನಾಡಿನ ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು. ನೀವು ಕಾಂಗ್ರೆಸ್ ಪಕ್ಷದವರು ಹಾಕಿ ನೀವ್ಯಾಕೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿಲ್ಲ ಇದ್ರ ವಿರುದ್ಧವಾಗಿ? ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನು ಖಂಡನೆ ಮಾಡಿದೀವಿ, ಹೋರಾಟ ಕರೆ ಕೊಟ್ಟಿದ್ದೀವಿ. ಎಲ್ಲಾ ಕಡೆ ಪ್ರತಿಭಟನೆಗಳು ನಡೀತಾ ಇದೆ, ಜನಪರ ಸಂಘಟನೆಗಳು ಮಾಡ್ತಾ ಇರುವಂತಹ ಹೋರಾಟಗಳಲ್ಲಿ ಮತ್ತು ನಮ್ಮದೇ ಆದಂತಹ ಬ್ಯಾನರ್ಗಳಲ್ಲಿ ಹೋರಾಟಗಳು ನಡೀತಾ ಇದೆ. ಥ್ಯಾಂಕ್ ಯು.